ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಮಹಿಳಾ ಸಬಲೀಕರಣಕ್ಕಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಆರ್ಥಿಕ ನೆರವು. ಬಡ್ಡಿ ರಹಿತ ಸಾಲ ಪಡೆದು ಆರ್ಥಿಕವಾಗಿ ಸಬಲರಾಗಲು ಕರೆ. ರಾಸು ಖರೀದಿಸಲು ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ. ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿದ ಬಾಣಂತಿ ಸಾವು ಆರೋಪ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಪ್ರತಿಭಟನೆ. ಮೃತ ಮಹಿಳೆಯ ಪತಿ ಸೇರಿ ಸಾರ್ವಜನಿಕರು ಧರಣಿ. ಚಿಂತಾಮಣಿಯಲ್ಲಿ ಬಿಗುವಿನ ವಾತಾವರಣ. ಶಿಥಿಲಗೊಂಡ ಟ್ಯಾಂಕ್ನಿಂದಲೇ ಹಾಸ್ಟೆಲ್ ಮಕ್ಕಳಿಗೆ ಕಲುಷಿತ ನೀರು ಪೂರೈಕೆ. ಮಕ್ಕಳ ಆರೋಗ್ಯದ ಜೊತೆ ಅಧಿಕಾರಿಗಳ ಚೆಲ್ಲಾಟ. ಗುಡಿಬಂಡೆ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಜನರ ಆರೋಗ್ಯದ ಆತಂಕ. ವಾರ್ತೆಗಳ ವಿವರ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಕ್ಷೀರ ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದ್ದು, ಆ ಮೂಲಕ ಹಸು ಖರೀದಿಸಲು ಅಶಕ್ತರಾಗಿರುವ ಮಹಿಳೆಯರಿಗೆ ಧನ ಸಹಾಯವನ್ನು ಬಡ್ಡಿ ರಹಿತವಾಗಿ ನೀಡಲಾಗುತ್ತಿದೆ ಎಂದು ಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಚಿಮುಲ್ನಿಂದ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಧರಣಿ ವೆಂಕಟೇಶ್, ಮಹಿಳೆಯರ ಸ್ವಾವಲಂಬನೆಗಾಗಿ ಚಿಮುಲ್ ಹೆಚ್ಚು ಆಸಕ್ತಿ ತೋರುತ್ತಿದ್ದು, ತಾಲೂಕಿನ ಒಟ್ಟು 5 ಸಂಘಗಳ 14 ಮಂದಿ ಮಹಿಳೆಯರಿಗೆ ಬಡ್ಡಿ ರಹಿತವಾಗಿ ಸಾಲ ನೀಡಲಾಗುತ್ತಿದೆ. ಈ ಸಾಲದ ಹಣದ ಜೊತೆಗೆ ಉಳಿದ ಹಣವನ್ನು ಮಹಿಳೆಯರು ಹಾಕಿಕೊಂಡು ಹಸು ಖರೀದಿಸಿ ಹಾಲು ಉತ್ಪಾದಿಸಿ ಸಂಘಕ್ಕೆ ನೀಡಿದರೆ ಅವರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗಲಿದೆ ಎಂದರು. 14 ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದೆ. ಉಳಿದ ಹಣ ಮಹಿಳೆಯರು ಹಾಕಿ ರಾಸು ಖರೀದಿಸಿ ಜೀವನೋಪಾಯ ಮಾಡಿಕೊಳ್ಳಬಹುದು. ಅಲ್ಲದೆ ಹಸು ಖರೀದಿ ಸ್ಥಳೀಯವಾಗಿ ಮಾಡದೆ ನೆರೆಯ ಆಂಧ್ರ ಪ್ರದೇಶದಿಂದ ಖರೀದಿಸಿ ಇಲ್ಲಿಗೆ ತಂದು ಹಾಲು ಕರೆದು ಸಂಘಕ್ಕೆ ಪೂರೈಸಬೇಕು. ಇಲ್ಲಿರುವ ಹಸು ಖರೀದಿಸಿದರೆ ಹಾಲಿನ ಪ್ರಮಾಣದಲ್ಲಿ ಹೆಚ್ಚಳವಾಗುವುದಿಲ್ಲ. ಹಾಗಾಗಿ ನೆರೆಯ ರಾಜ್ಯದಿಂದ ಹಸು ಖರೀದಿಸಿದರೆ ಅದು ಹಾಲಿನ ಪ್ರಮಾಣ ಹೆಚ್ಚಾಗಲು ಸಹಕಾರಿಯಾಗಲಿದೆ ಎಂಬ ಉದ್ದೇಶದಿಂದ ನೆರೆಯ ರಾಜ್ಯದಿಂದ ರಾಸು ಖರೀದಿಸಬೇಕು ಎಂದರು. ಇನ್ನು ವಿವಿಧ ಸಮಸ್ಯೆಗಳಿಂದ ಹಸು ಮೃತಪಟ್ಟರೆ ಅದು ರೈತರಿಗೆ ತುಂಬಲಾರದ ನಷ್ಟವಾಗಲಿದೆ. ಆ ನಷ್ಟವನ್ನು ತುಂಬಲು ಚಿಮುಲ್ನಿಂದಲೇ ಹಸುಗಳಿಗೆ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಅಲ್ಲದೆ ವಿಮೆ ಮೊತ್ತವನ್ನು 70,000ದಿಂದ 80,000ಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಪ್ರಸ್ತುತ ಬಡ್ಡಿ ರಹಿತ ಸಾಲವಾಗಿ ಮಹಿಳೆಯರು ಪಡೆದಿರುವ ಹಣವನ್ನು ಪ್ರತಿ ತಿಂಗಳು 2,000ದಂತೆ ಸಂಘಕ್ಕೆ ಮರುಪಾವತಿಸಿದರೆ ಆ ಹಣದಿಂದ ಮತ್ತೊಬ್ಬರಿಗೆ ಸಾಲ ನೀಡಲು ಸಹಕಾರಿಯಾಗಲಿದೆ. ಉತ್ಕೃಷ್ಟ ಪಶು ಆಹಾರ, ಮೇವಿನ ಬೀಜ ವಿತರಣೆ ಚಿಮುಲ್ನಿಂದ ನೀಡಲಾಗುತ್ತಿದೆ. ಇದರಿಂದ ಹೈನು ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಏನು ಕ್ಷೀರ ಸಂಜೀವನಿ ಕಾರ್ಯಕ್ರಮದಡಿಯಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಬಹುಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ 15 ಮಹಿಳಾ ಸಹಕಾರ ಸಂಘಗಳಿವೆ. ಬೇರೆ ತಾಲೂಕುಗಳಲ್ಲೆಲ್ಲ 4, 5, ಗುಡಿಬಂಡೆಯಲ್ಲಿ 7, ಆದರೆ ಚಿಂತಾಮಣಿ ಗೋರಿಬಿದ್ನೂರಲ್ಲಿ 30 ಸೊಸೈಟಿಗಳಿವೆ. ಬಹಳಷ್ಟು ಜೆಂಟ್ಸ್ ಸೊಸೈಟಿಗಿನ, ಜನರಲ್ ಸೊಸೈಟಿಗಿನ ಮಹಿಳೆಯರೇ ಇದಕ್ಕೆ ಪೂರ್ವ ಹಂತದಿಂದ ಇವತ್ತರೆಗೂ ನಮಗೆ 5,04,000 ಲೀಟ್ರನ್ನ ಕಳಿಸ್ಕೊಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ನಾನು ಕೃತಜ್ಞತೆ. ಯಾಕೆಂದರೆ ಜನರಲ್ ಡೈರಿಗಳಷ್ಟೇ ಅಲ್ಲಿ ಕೆಲಸ ಮಾಡೋರು 5,04,000 ಲೀಟ್ರ್ ಹಾಲು ತಗೊಂಬರ್ತಾ ಇರೋರು ನೀವು. ನಿಮ್ಮಗಳಿಗೆ ನಾವು ಕೃತಜ್ಞತೆ ಹೇಳಬೇಕು. ಆದರೆ ಪರಿಸ್ಥಿತಿ ಇಲ್ಲೇನಾಗಿದೆ ಅಂದರೆ 15 ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಸರ್ಕಾರ ಬಹಳಷ್ಟು ಮಹಿಳೆ ತಗೊಳ್ಳೋದಿಲ್ಲ, ಇವರಿಗೆ ಒಂದು ರೂಪ ಕೊಡಬೇಕು. 46,000 ರೂಗಳನ್ನು ನಮ್ಮ ಸೊಸೈಟಿಯಿಂದ ಕೊಟ್ಟು ಸಾಲದ ರೂಪ ಅಂದರೆ ಮತ್ತೆ ವಾಪಸ್ ಕಟ್ಟಬೇಕು. ಆದರೆ ಬಡ್ಡಿ ರಹಿತ, ಬಡ್ಡಿ ಇರೋದಿಲ್ಲ. ಆ ಸೊಸೈಟಿಗೆ ಈಗ ಫಾರ್ ಎಕ್ಸಾಂಪಲ್ ಚರ್ಲಕಾಯಿಲ್ ಪರ್ತಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ, ಆ ಸಂಘಕ್ಕೆ ನಾವು ಎಷ್ಟು 4 ಲಕ್ಷನ 2 ಲಕ್ಷನ ಈಗ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇಟ್ಕೊಳ್ರಿ. ನಾವು ಹಂತವಾಗಿ ಒಂದು ತಾಲೂಕಿಗೆ 2-3 ಬರುತ್ತೆ. ಅದು ಹಂತವಾಗಿ ನಾನು 7 ವರ್ಷ ನಿರ್ದೇಶಕರಾದಾಗ ನಾನು ಹಂತವಾಗಿ ಈ ವರ್ಷ ಒಂದು ಸೊಸೈಟಿ ಕೊಟ್ಟರೆ ಸ್ಟೆಪ್ ಯೋಜನೆನ ಇನ್ನೊಂದು ಸಲ 14 ಜನಕ್ಕೆ ಲೋನ್ ಕೊಡ್ತಿದ್ರಿ. 14 ಜನಗಳಿಂದ ಮತ್ತೆ ರೀಪೇಮೆಂಟ್ ಮಾಡ್ಕೊಳ್ತಿದ್ರಿ. ಮತ್ತೆ ಇನ್ನೊಂದು 14 ಜನಕ್ಕೆ ಲೋನ್ ಕೊಡೋ ಅಂತ ಕೆಲಸ ಅಭಿವೃದ್ಧಿ ಎಲ್ಲಾಗ್ತಾ ಐತೆ ಅಂದರೆ
ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಈ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಮ್ಮಲ್ಲೇನಾರ ಜನರಲ್ ಸೊಸೈಟಿಗೆ ಈ ಸ್ಕೀಮ್ ಕೊಟ್ಟಿದ್ರೆ ಅದೇ ಹಸುಗಳನ್ನ ತೋರಿಸೋದು, ಅದೇ ಹಸುಗಳ ದುಡ್ಡು ಇಸ್ಕೊಳ್ಳೋದು, ಹಸುಗಳು ತರ್ತಿಲ್ಲ. ಇದರಲ್ಲೂ ನಿಮ್ಮಲ್ಲೂ ಲೋಪದೋಷಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಆಗಬಾರ್ದು. ಅದಾದರೆ ಪ್ರಯೋಜನ ಇಲ್ಲ. ನಾವು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಒಕ್ಕೂಟ ಇದ್ದಾಗ ನಾವು 12 ಲಕ್ಷ ಲೀಟ್ರಿಗೆ ಹೋಗಿದ್ವಿ. 12 ಲಕ್ಷ ಲೀಟ್ರಿಗೆ ಸಂಸಾರ ವಿಭಾಗ ಮಾಡ್ಕೊಂಡು ಬಂದಿದ್ದೀವಿ, ಅಣ್ಣ ತಮ್ಮದಿರು ಪಾಲು ಮಾಡ್ಕೊಂಡು ಬಂದಿದ್ದೀವಿ. ಅಣ್ಣ ತಮ್ಮದಿರು ಪಾಲು ಮಾಡ್ಕೊಂಡು ಬಂದಾಗ ಒಕ್ಕೂಟ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು 5 ಲಕ್ಷ ಲೀಟ್ರಿಗೆ ಹಾಲಿದ್ದೀವಿ. ಆದರೆ ಕೋಲಾರ 8.5 ಲಕ್ಷ ಲೀಟ್ರ್ ಹಾಲಿದೆ. ದೊಡ್ಡ ಸಂಸಾರ ಆಯಿತು. ದೊಡ್ಡ ಸಂಸಾರಕ್ಕೆ ಯೋಜನೆಗಳು ಜಾಸ್ತಿ ಆಗುತ್ತೆ, ಬಹಳ ಆರ್ಥಿಕವಾಗಿ ಲಾಭದಾಯಕವಾಗಿರ್ತದೆ. ನಮ್ಮ ಒಕ್ಕೂಟ ಈ ವರ್ಷ 5 ಲಕ್ಷ ಲೀಟ್ರ್ ಹಾಲಿದ್ದೀವಿ ಅಂದರೆ ಬರೋ ವರ್ಷಕ್ಕೆ 1 ಲಕ್ಷ ಲೀಟ್ರ್ ಹಾಲು ರೈಸ್ ಆಗಬೇಕು. ಇದಕ್ಕೆ ನಾವು ವಿಸ್ತರಣೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಸ್ಟೆಪ್ ಭಾಗದ ಅಧಿಕಾರಿಗಳಿಗೆ, ಏನು ಅಗ್ರಿಕಲ್ಚರ್ ಅಧಿಕಾರಿಗಳಿಗೆ ನಾವು ಟಾರ್ಗೆಟ್ ಕೊಡಬೇಕು. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿಯೊಬ್ಬರು ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಮೃತರ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದ 23 ವರ್ಷದ GN ನರ್ಮದಾ ಎಂಬ ಮಹಿಳೆಗೆ 2ನೇ ಮಗುವಿಗೆ ಹೆರಿಗೆಯಾಗಿ 2 ತಿಂಗಳು ಆಗಿದ್ದು ಸಂತಾನಹರಣ ಚಿಕಿತ್ಸೆಗಾಗಿ ಚಿಂತಾಮಣಿಯ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಏಪ್ರಿಲ್ 23ರಂದು ದಾಖಲಾಗಿದ್ದರು. ಸಂತಾನಹರಣ ಚಿಕಿತ್ಸೆ ವೇಳೆ ಮಹಿಳೆಯ ಕರುಳಿನ ಭಾಗದಲ್ಲಿ ತೊಂದರೆಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ದರು. ಚಿಕಿತ್ಸೆ ಪಡೆದು ಕಳೆದ 4 ದಿನಗಳ ಹಿಂದೆ ಅಂದರೆ ಮೇ 7ರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮೇ 10ರಂದು ಮಧ್ಯರಾತ್ರಿ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರು ಆಗಿ ಚಿಕಿತ್ಸೆಗಾಗಿ ಚಿಂತಾಮಣಿ ಆಸ್ಪತ್ರೆಗೆ ಬಂದಿದ್ದು ಸಂತಾನಹರಣ ಚಿಕಿತ್ಸೆ ಮಾಡಿದ ವೈದ್ಯ ಡಾಕ್ಟರ್ ವಾಣಿ ರೆಡ್ಡಿ ಅವರ ಬೇಜವಾಬ್ದಾರಿತನವೇ ಈ ಸಾವಿಗೆ ನೇರ ಕಾರಣ ಎಂದು ಮೃತಳ ಪತ್ನಿ ಎನ್ ಓಬಳೇಶ್ ಮತ್ತು ಮೃತರ ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ಆಸ್ಪತ್ರೆ ಮುಂಭಾಗ ಜಮಾಯಿಸಿದ ಮೃತಳ ಪತ್ನಿ ಮತ್ತು ಸಂಬಂಧಿಕರು ವೈದ್ಯರ ವಿರುದ್ಧ ಘೋಷಣೆ ಕೂಗಿ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಿಂದಾಗಿ ಆಸ್ಪತ್ರೆ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಪೊಲೀಸರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ನಂತರ ಮೃತಳ ಗಂಡ ನೀಡಿದ ದೂರು ಸ್ವೀಕರಿಸಿ ಈ ಬಗ್ಗೆ ಹಿರಿಯ ವೈದ್ಯಕೀಯ ಅಧಿಕಾರಿಗಳಿಂದ ತನಿಖೆ ನಡೆಸಿ ವರದಿ ನೀಡುವ ಭರವಸೆ ನೀಡಿದ್ದಲ್ಲದೆ ಶವದ ಮರಣೋತ್ತರ ಪರೀಕ್ಷೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆಸುವ ಬಗ್ಗೆ ಭರವಸೆ ನೀಡಿದ ನಂತರ ಪ್ರತಿಭಟನೆ ಅಂತ್ಯಗೊಂಡಿತು. ನಂತರ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಂತರ ಶವದ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮುನ್ನ ಶವವಿದ್ದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ನಮ್ಮದು ಹೆಂಡತಿ ಹೆಸರು GN ನರ್ಮದಾ ಅಂತ. ನಾವು ಆಪ್ರೇಷನ್ಗೆ ಬಂದಾಗ 23ನೇ ತಾರೀಕು ಬಂದಿವಿ. 23ರಿಂದ ಆವತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಮಾಡ್ತೀವಿ. ಆವತ್ತು ಮಾಡಿಸಿ ಮತ್ತು 24 ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ. 2ನೇ ದಿನ ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಇಲ್ಲಿಗೆ ಬಿಟ್ಟು ಹೋದೆ 6 ಗಂಟೆಗೆಲ್ಲ. 6 ಗಂಟೆಗೆಲ್ಲ ಬಿಟ್ಟು ಹೋಗಿ ಮನೆ ಹತ್ರ ಹೋದೆ. ಕೆಲಸ ಮಾಡಿಕೊಂಡು ಇದ್ದೆ. 8:15 ಎಲ್ಲ ಮಾಡಿಬಿಟ್ಟವ್ರೆ. ಅದು ಅಷ್ಟೊತ್ತಿಗೆ ನಮ್ಮ ತಾಯಿ ಒಬ್ಬಳು ತೀರ್ಕೊಂಡಿತ್ತು. 10 ಗಂಟೆಗೆ ತೀರ್ಕೊಂಡಿತ್ತು. ಮತ್ತೆ ಫೋನ್ ಮಾಡಿದೆ, ಇನ್ಫೆಕ್ಷನ್ ಆಗಿದೆ, ಏನಪ್ಪ ಮಾಡೋದು, ಈ ಥರ ದೊಡ್ಡ ಆಪ್ರೇಷನ್ ಮಾಡಬೇಕಂತ. ಇನ್ನು ಬೇರೆ ಯಾವುದೂ ನಾನು ಪೇ ಕಟ್ ಆಗಿದ್ದು ಏನೂ ಹೇಳಿಲ್ಲ. ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್. ಸರಿ ಮೇಡಮ್, ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಿ ಮೇಡಮ್, ಅಷ್ಟೇ ಆಗುತ್ತಾನೆ ಅಂತ ಕೇಳಿದೆ. ಆಯ್ತಪ್ಪ ಸರಿ ಅಂತ ಇಟ್ಬಿಟ್ರು. ಮತ್ತು ನಮ್ಮ ಹೆಂಡತಿ ನೋಡಿಕೊಂಡು ಹಂಗೆ ಇದ್ವಿ. ನಮ್ಮ ತಾಯಿ ತೀರ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಕೆಲಸ ನೋಡಿಕೊಂಡು ಎಲ್ಲ ಆಗೋಯ್ತು. ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆರಾಮಾಗಿದ್ದು ನಾನು ನೋಡಿಕೊಂಡು ಹೋದೆ. ಸಾಯಂಕಾಲ ಊಟ ತಗೊಂಡು ಬಂದೆ. ಅವ್ರಿಗೆ ಊಟ ಏನು 3 ದಿವಸ ಅಂದರು. 7 ದಿವಸ ಆಗಿದ್ದು ಊಟ ಕೊಟ್ಟಿಲ್ಲ. 7ನೇ ದಿವಸ ನಾನು ಡಾಕ್ಟ್ರ್ ಮೇಲೆ, ನರ್ಸಿನ ಮೇಲೆ ಆವಾಜ್ ಹಾಕಿದ್ರೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈಗ ನೋಡಿಕೊಂಡು ಏನಮ್ಮ ಚೆಂದಾಗಿದೆಯಾ ಅಂತ ನೋಡಿಕೊಂಡು ಏನೋ ಚೆಂದಾಗಿದ್ದೀನಿ ಅಂತ ಹೇಳಿದ್ರೆ ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ಹೋದರು. ಈ ನರ್ಸೊಬ್ರು ಎಲ್ಲ ಹೇಳವ್ರೆ,
ಒಳಗೆ ನಾನು ಬೈದಿದ್ದು ಎಲ್ಲ ಬೈಯೋರಿಗೆ ಅಷ್ಟೊತ್ತಿಗೆ ಬಂದ, ಏನಪ್ಪ ಎಲ್ಲ ಅವ್ರ ಮೇಲೆ ಆವಾಜ್ ಆಗ್ತದೆ ಅಂತ ಇದು ಇದು ಪೇಗು ಕಟ್ ಮಾಡಿದ್ದಾರೆ ವಾಣಿ ಮೇಡಮ್ ಅಂತ, ವಾಣಿ ರೆಡ್ಡಿ ಮೇಡಮ್ ಅವರು ಪೇಗ್ ಕಟ್ ಮಾಡಿದ್ದಾರೆ. ಪೇಗ್ ಕಟ್ ಮಾಡಿದೆ ಮತ್ತೆ ನೋಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ಈಗ ಅದೆಲ್ಲ ಪೈಪೆಲ್ಲ ಹಾಕಿದ್ದೀನಿ, ಆರಾಮಾಗೈತೆ. ಈ ಮೆಡಿಸಿನ್ ಎಲ್ಲ ಆಚೆ ತಗೊಂಡು ಬರೋ ಅಂತ ಎಲ್ಲ ಮೆಡಿಸಿನ್ ಎಲ್ಲ ಆಚೆಯಿಂದ ನಾನು ತಗೊಂಡು ಬಂದು ಕೊಡ್ತಾಯಿದ್ದೀನಿ, ಎಲ್ಲ ಹಾಕ್ತಾಯಿದ್ರು. ಮತ್ತು 10 ದಿವಸ ಆಯಿತು, 10 ದಿವಸ ಏನೂ ಹೇಳಿಲ್ಲ. 11 ಆಯಿತು, 12, 14ನೇ ದಿವಸ ನಾನು ಇವರು ಏನಾದ್ರು ಸಂತೋಷ್ ಡಾಕ್ಟ್ರು ಇವರೆಲ್ಲರೂ ಆಯ್ತಪ್ಪ ಮಾತಾಡೋಣ ಬರ್ರಿ ಸಂತೋಷ್ ಡಾಕ್ಟ್ರಿಗೆ ಆಪ್ರೇಷನ್ ಆಗಿದೆ ಕಾಲಂತ, ಆಪ್ರೇಷನ್ ಕೋಲಾರ್ಗೆ ಹೋಗಿದ್ದೀನಿ. ಅಲ್ಲಿಂದ ಬರೋಕ್ಕೆ ಬುಧವಾರ ಏನೋ ಬಂದ. ಬುಧವಾರ ಬಂದು ಗುರುವಾರ ಬೆಳಗ್ಗೆ ನಾನು ಮೇಲೆ ಕರೆಸಿ, ಏನಪ್ಪ ಇದೆಲ್ಲ ವಾಸಿ ಆಗಿದೆ, ಇದೆಲ್ಲ ವಾಸಿ ಆಗಿದೆ ಏನಂತ ಹೇಳಿದ್ರೆ ಭರೋಸಾ ಎಲ್ಲ ನಾವೇ ನೋಡ್ಕೊತೀವಿ, ಏನು ಪ್ರಾಬ್ಲಮ್ ಬಂದು ನಾವೇ ನೋಡ್ಕೊತೀವಿ, ಏನಪ್ಪ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರ್ ಎಲ್ಲ ನೋಡ್ಕೊಟ್ಟಿರೋದು 10 ಜನ ಡಾಕ್ಟ್ರುಗಳು ಎಲ್ಲ ಹೇಳವ್ರೆ. ಈ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಗುರುವಾರ ಸಾಯಂಕಾಲ ಹೋದೆ, ಶುಕ್ರವಾರ ಸಾಯಂಕಾಲ ಹೋಗಿ ಶನಿವಾರ ಬೆಳಗ್ಗೆ ಸಾಯಂಕಾಲ ಊಟ, ಭಾನುವಾರ ಬೆಳಗ್ಗೆ ಸಾಯಂಕಾಲ 8:30ಗೆಲ್ಲ ಊಟ ಮಾಡಿದು ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು 9:30ಗೆ ಸೊಂಟ ನೋವ್ತೈತೆ ಏನು ಮಾಡೋದು ಅಂತ, ಈ ಮಾಮೂಲಿ ಆಪ್ರೇಷನ್ ಮಾಡಿದ್ರೆ ನೋವ್ತಾ ಇರ್ತದೆ, ಅದು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹಂಗೆ ಇದ್ವಿ. ಮತ್ತು 10:30 ಮೇಲೆ 11 ಗಂಟೆಗೆ ಫುಲ್ಲು ನೋವು ಬಂತು. ಅಷ್ಟೊತ್ತಿಗೆ ನಮ್ಮ ಮಾಮ ಫೋನ್ ಎಸೆಬಿಟ್ಟು ಆಂಬುಲೆನ್ಸ್ ಬಂದಿತ್ತು. ಆಂಬುಲೆನ್ಸ್ 11:30 ಹೋಯ್ತು ಆಂಬುಲೆನ್ಸ್ ಎತ್ಕೊಂಡು వచ్చి ಆ ಪಾದ ಹಾಸ್ಪಿಟ್ಲಿಗೆ ಹೋದ್ವಿ. ಪಾದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಲೋಪಲಿಗೆ ಎತ್ಕೊಂಡ್ವಿ, నేను ಗಾಡೀಲಿ అందరూ వచ్చి ಲೋಪಲಿಗೆ ತೋರಿಸ್ಕೊಂಡ ಮೇಲೆ ಲೋಪಲ. ಗುಡಿಬಂಡೆ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ನೀರಿನ ಟ್ಯಾಂಕ್ ನಿರ್ಮಾಣವಾಗಿ ದಶಕಗಳೇ ಕಳೆದಿದೆ. ಹಳೆಯದಾದ ಕಾರಣ ಈ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದ್ದು ಇದನ್ನು ಸ್ವಚ್ಛಗೊಳಿಸುವವರು ಇಲ್ಲವಾಗಿದ್ದಾರೆ. ಇನ್ನು ಟ್ಯಾಂಕ್ ಬಿರುಕು ಬಿಟ್ಟು ನೀರು ಪೋಲಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ವರ್ಷಗಳಿಂದ ಸ್ವಚ್ಛಗೊಳಿಸಿದ ಕಾರಣ ಕಲುಷಿತ ನೀರೇ ಸೇವಿಸುವಂತಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಈ ಕುರಿತು ಒಂದು ವರದಿಯಲ್ಲಿದೆ ನೋಡಿ. ಗುಡಿಬಂಡೆ ಪ್ರವಾಸಿ ಮಂದಿರದ ಪಕ್ಕದಲ್ಲೇ ಇರುವ ನೀರಿನ ಟ್ಯಾಂಕ್ ನಿರ್ಮಾಣವಾಗಿ ದಶಕಗಳೇ ಕಳೆದಿದೆ. ಹಳೆಯದಾದ ಕಾರಣ ಈ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದ್ದು ಇದನ್ನು ಸ್ವಚ್ಛಗೊಳಿಸುವವರು ಇಲ್ಲವಾಗಿದ್ದಾರೆ. ಇನ್ನು ಟ್ಯಾಂಕ್ ಬಿರುಗು ಬಿಟ್ಟು ನೀರು ಪೋಲಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ. ಹಲವು ದಶಕಗಳ ಹಿಂದೆ ನಿರ್ಮಾಣವಾದ ಈ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದೆ. ಟ್ಯಾಂಕ್ ಮೇಲ್ಭಾಗದಲ್ಲಿ ಮುಚ್ಚಳವಿಲ್ಲದ ತೆರೆದ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಸೊಳ್ಳೆಗಳು, ಕ್ರಿಮಿಕೀಟಗಳು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟರೂ ಅದನ್ನು ಗಮನಿಸುವವರೇ ಇಲ್ಲದಂತಾಗಿದೆ. ಬಿರುಕು ಬಿಟ್ಟಿರುವ ಗೋಡೆಗಳಿಂದ ನೀರು ನಿರಂತರವಾಗಿ ಸೋರುತ್ತಿದ್ದು ಟ್ಯಾಂಕ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತ ತಲುಪಿದೆ. ತೆರೆದ ಕಾರಣ ಕಸ ಕಡ್ಡಿ ಬಿದ್ದು ನೀರು ಕಲುಷಿತವಾಗಿದ್ದು ಅದೇ ನೀರನ್ನು ಪಟ್ಟಣದ ಬಾಲಕಿಯರ ಮತ್ತು ಬಾಲಕರ ಹಾಸ್ಟೆಲ್ಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ನೂರಾರು ವಿದ್ಯಾರ್ಥಿಗಳು ಇದೇ ನೀರನ್ನು ಕುಡಿಯಲು ಮತ್ತು ಅಡಿಗೆಗೆ ಬಳಸುತ್ತಿದ್ದಾರೆ. ಪಟ್ಟಣದ ಮನೆಗಳಿಗೂ ಇದೇ ನೀರು ಸರಬರಾಜಾಗುತ್ತಿದ್ದು ಮಕ್ಕಳು ಹಾಗೂ ವೃದ್ಧರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ. ಈ ಟ್ಯಾಂಕ್ ಪಕ್ಕದಲ್ಲೇ ಇರುವ ಪ್ರವಾಸಿ ಮಂದಿರಕ್ಕೆ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉನ್ನತ ಅಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಿ ವಿಶ್ರಾಂತಿ ಪಡೆಯುತ್ತಾರೆ. ಕೃಷಿ ಮತ್ತು ಅರಣ್ಯ ಇಲಾಖೆ ವಾಹನಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಸಂಚರಿಸುತ್ತವೆ. ಆದರೂ ಕಣ್ಣೆದುರಿಗೆ ಇರುವ ಈ ಅಪಾಯಕಾರಿ ಸ್ಥಿತಿಯ ಟ್ಯಾಂಕ್ ಯಾರ ಕಣ್ಣಿಗೂ ಬೀಳದಿರುವುದು ವಿಪರ್ಯಾಸ. ಟ್ಯಾಂಕ್ ಸುತ್ತಮುತ್ತಲ ಪ್ರದೇಶ ಕಲ್ಲು ಬಂಡೆಗಳಿಂದ ಕೂಡಿದ್ದು ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರು ಟ್ಯಾಂಕ್ ಪಕ್ಕದಲ್ಲೇ ಮಲ ವಿಸರ್ಜನೆ ಮಾಡುತ್ತಿದ್ದಾರೆ. ಸೋರುತ್ತಿರುವ ನೀರಿನಿಂದಾಗಿ ಟ್ಯಾಂಕ್ ಬುಡದಲ್ಲಿ ಪಾಚಿ ಕಟ್ಟಿ ಹದಗೆಟ್ಟಿದೆ. ಸಂಬಂಧಪಟ್ಟ ಇಲಾಖೆ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮೌನಕ್ಕೆ ಶರಣಾಗಿದೆ. ಈ ವಿಚಾರದ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆರತಿ ಮಾತನಾಡಿ, ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಅಮೃತ್ ಯೋಜನೆಯಡಿ ನೀರಿನ ಟ್ಯಾಂಕ್ ಯಥಾಸ್ಥಿತಿಗೆ ತರಲು ಕ್ರಮ ಕೈಗೊಳ್ಳಲಾಗಿದೆ. ಈ ಕುರಿತು ದೂರವಾಣಿ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರುತ್ತಿದ್ದೇನೆ. ಆದರೆ ಕೆಲಸಗಾರರ ಕೊರತೆ ಇರುವುದರಿಂದ ಕೆಲಸ ವಿಳಂಬವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಅದನ್ನು ಕರ್ನಾಟಕ ಅರ್ಬನ್ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಅಮೃತ್ ಯೋಜನೆಯಲ್ಲಿ ಅದನ್ನು ರಿಪೇರಿಗೆ ತೊಗೊಂಡಿದ್ದಾರೆ. ಪೂರ್ತಿ ರಿಪೇರಿ ಮಾಡಿ ಅದನ್ನು ನೀರು ಲೀಕೇಜ್ ಆಗದಿರ ಮಾಡಲಿಕ್ಕೆ ವರ್ಕ್ ತೊಗೊಂಡಿದ್ದಾರೆ. ವರ್ಕ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಅವ್ರ ಹತ್ರ ಫಾಲೋ ಅಪ್ ಮಾಡ್ತಾ ಇದ್ದೀನಿ.
ಸೊ ಅವರು ಲೇಬರ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ವಾರಕ್ಕೆ 1-2 ಸಲ 3 ಸಲ ಮಾತಾಡ್ತಾನೆ ಇದ್ದೀನಿ. ಪ್ರತಿ ಸಲ ಅವ್ರು ಹಂಗೆ ಅದೇ ರೀತಿಯೇ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದು ಲೀಕೇಜ್ ಇಶ್ಯೂ ಸಾಲ್ವ್ ಆಗುತ್ತೆ ಸರ್. ಅಲ್ಲ ಮೇಡಮ್, ಲೀಕೇಜಸ್ ಅಂದರೆ ಮಾಮೂಲು ಪ್ಲಾಸ್ಟಿಕ್ ಥರ ಮಾಡ್ತೀರಾ ಅಥವಾ ಹೊಸದೇ ನಿರ್ಮಾಣ ಮಾಡ್ತೀರಾ? ಇಲ್ಲ ಒಳಗಡೆ ಪೂರ್ತಿ ಅದು ಹಳೇದೇನಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಒಳಗಡೆಯಿಂದ ಪ್ಲಾಸ್ಟಿಂಗ್ ಮಾಡೋದು. ಅದು ಹಳೆಯ ಕಟ್ಟಡ ಆಗಿರೋದ್ರಿಂದ ಹೊಸದಾಗಿ ಅದನ್ನು ಪ್ಲಾಸ್ಟಿಂಗ್ ಮಾಡುವಂಥದ್ದು ಅಷ್ಟೇ ಸರ್, ರಿಮೂವ್ ಏನು ಮಾಡಲ್ಲ ಅದನ್ನು. ಅದೇ ಥರ ಮೇಲೆ ಒಂದು ಓಪನ್ ಆಗಿದೆ, ಅದರಲ್ಲಿ ಪಕ್ಷಿಗಳು ಪ್ರಾಣಿಗಳು ಬಿದ್ದರೂ ಕೂಡ ನೋಡೋರು ಯಾರು ಇಲ್ಲ ಕೂಡ. ಅದನ್ನು ಸಾಲ್ವ್ ಮಾಡಿಸ್ತೀನಿ ಸರ್. ಅದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಿಸ್ತೀನಿ. ಸದ್ಯಕ್ಕೆ ಟೆಂಪ್ರರಿಯಾಗಿ ಅದು ವರ್ಕ್ ತಗೊಳ್ಳೋದ್ರೊಳಗಡೆ ಅದನ್ನು ಟೆಂಪ್ರರಿಯಾಗಿ ಏನು ಹೋಗ್ದಿರ ಅದನ್ನು ಸಾಲ್ವ್ ಮಾಡಿಸ್ತೀನಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೇವನಹಳ್ಳಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ, ದೇವನಹಳ್ಳಿ ಜೆಸಿಐ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ 23ನೇ ವರ್ಷದ ಉಚಿತ ಬೇಸಿಗೆ ಕ್ರೀಡಾ ತರಬೇತಿ ಶಿಬಿರ ಸಮಾರೋಪ ಸಮಾರಂಭ ಹಾಗೂ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ನಡೆಯಿತು. ದೇವನಹಳ್ಳಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ, ದೇವನಹಳ್ಳಿ ಜೆಸಿಐ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ 23ನೇ ವರ್ಷದ ಉಚಿತ ಬೇಸಿಗೆ ಕ್ರೀಡಾ ತರಬೇತಿ ಶಿಬಿರ ಸಮಾರೋಪ ಸಮಾರಂಭ ಹಾಗೂ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಮೊಟ್ಟೆ ಹಾಲು ನೀಡಿ ದೈಹಿಕವಾಗಿ ಸದೃಢಗೊಳಿಸುವ ಶಿಬಿರ ಇದಾಗಿದೆ. ಮಕ್ಕಳ ಪ್ರತಿಭೆಗಳನ್ನು ಹೊರಹಾಕುವ ದೃಷ್ಟಿಯಿಂದ ಉತ್ತಮವಾದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಕಟ್ಟಡವೂ ಸಹ ಇದೆ. ಬಹಳ ಖುಷಿಯ ವಿಚಾರ, ತರಬೇತಿದಾರರು ಸಹ ಇದ್ದಾರೆ. ಸುಮಾರು 8 ವರ್ಷದ ಹಿಂದೆಯೇ ಜೆಸಿಐ ಸಂಸ್ಥೆಗೆ 3 ಲಕ್ಷ ರು ಆರ್ಥಿಕ ನೆರವು ನೀಡಲಾಗಿತ್ತು. ಆಗಾಗ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿರುತ್ತೇನೆ. ಸಂಪೂರ್ಣ ಸಹಕಾರ ಮುಂದೆಯೂ ಸಹ ಇರಲಿದೆ ಎಂದರು. ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ನೂತನ ಅಧ್ಯಕ್ಷರಾಗಿ ಜೆ.ಎ. ರವೀಂದ್ರ ಅವರನ್ನು ಆಯ್ಕೆ ಮಾಡಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಎಸ್. ವಿಜಯಕುಮಾರ್ ನೂತನ ಅಧ್ಯಕ್ಷರಿಗೆ ಪ್ರತಿಜ್ಞಾವಿಧಿ ಸಂಬಂಧಿಸಿ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರಿಸಿದರು. ಶಿಬಿರದಲ್ಲಿ ಮಕ್ಕಳಿಗೆ ನೀಡಿದ ತರಬೇತಿ ಕುರಿತು ವಿಡಿಯೋ ತುಣುಕು ಪ್ರದರ್ಶನವನ್ನು ಟಿವಿ ಪರದೆಯ ಮೇಲೆ ಬಿಡಲಾಯಿತು. ನಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೊಟ್ಟೆ ಹಾಲು ಹೊರಗಡೆ ಕ್ರೀಡೆ ತೊಡಸ್ಕೊಳ್ತವ್ರೆ. ಸಾಯಂಕಾಲನೂ ಅದೇ ರೀತಿ ಮಾಡ್ತಾಯಿದ್ದಾರೆ. ಮಕ್ಕಳು ಒಳ್ಳೆ ಶಕ್ತಿಶಾಲಿಯಾಗಿರಲಿ ಅಂತ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಮತ್ತು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಟೀಚರ್ಸಲ್ಲಿ ಇರೋದಕ್ಕೆ ಮತ್ತು ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಮಾಡಿದ್ದಾರೆ. ನಾನು ಸುಮಾರು 8 ವರ್ಷ ಆಗಿರ್ಬೋದು, ನಮ್ಮ ಆನಂದ್ ಅವ್ರು ಕರ್ಕೊಂಡೋಗಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ರು. ನಿಮಗೆ ಇದಕ್ಕೆಲ್ಲ ಆಗಲಿ ಅಂತ ನಾನು 3 ಲಕ್ಷ ಆವತ್ತು ದಾನ ಮಾಡಿದ್ದೆ ನಿಮ್ಮ ಜೆಸಿಐಗೆ. ಮತ್ತು ಅವಾಗ ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ. ಇನ್ನು ಮುಂದೆ ಏನಿದ್ರೆ ನಿಮಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ತರಲಿ ಮತ್ತು ರಾಷ್ಟ್ರದಲ್ಲಿ ಒಳ್ಳೆಯ ಹೆಸರು ತರಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರಳತೆ ಮತ್ತು ಸಮಾಜ ಸೇವೆ ಮಾಡುವ ಅರಿವು ಚಿಕ್ಕ ವಯಸ್ಸಿನಿಂದಲೇ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಪ್ರಜಾ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮೊದಲಪಲ್ಲಿ ವೆಂಕಿ ಹೇಳಿದರು.
ಸರಳತೆ ಮತ್ತು ಸಮಾಜ ಸೇವೆ ಮಾಡುವ ಅರಿವು ಚಿಕ್ಕ ವಯಸ್ಸಿನಿಂದಲೇ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಪ್ರಜಾಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮುದ್ದಲಪಲ್ಲಿ ವೆಂಕಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಮುದ್ದಲಪಲ್ಲಿಯ ವೆಂಕಿ ಮತ್ತು ಶೈಲಜಾ ದಂಪತಿಗಳ ಪುತ್ರಿ ಬೌದ್ಧಿಕ್ಷತಿ ಹುಟ್ಟುಹಬ್ಬದ ಪ್ರಯುಕ್ತ ಗೂಳೂರು ಋತು ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಹಣ್ಣು ವಿತರಿಸಿ ನಂತರ ಮಾತನಾಡಿದ ಅವರು, ಎಷ್ಟೇ ಹಣ ಗಳಿಸಿದರೂ ಪ್ರಯೋಜನವಿಲ್ಲ. ಮೋಜು ಮಸ್ತಿ ಮಾಡಿ ಹುಟ್ಟುಹಬ್ಬ ಆಡಂಬರ ಆಚರಣೆ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ. ಮನಸ್ಸಿಗೆ ನೆಮ್ಮದಿ ದೊರೆಯುವುದಿಲ್ಲ. ಮಕ್ಕಳಿಗೆ ನಾವು ಸಮಾಜ ಸೇವೆ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯ ಎಂದರು. ನಾವು ಎಲ್ಲ ಕಡೆ ಕೂಡ ಈಗ ಎಲ್ಲರೂ ಏನು ಮಾಡ್ತಾರಂದರೆ ಡಾಬಾಗಳು, ರೆಸಾರ್ಟು, ಪಬ್ಬು ಈ ಥರ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಎಂಜಾಯ್ ಮಾಡ್ತಾರೆ. ಬಟ್ ಆದರೆ ನನಗೆ ಅನಿಸಿದ ಪ್ರಕಾರ ಈ ಥರ ಒಂದು ಆಶ್ರಮಗಳಲ್ಲಿ ಬಂದು ಅವರು ತುಂಬ, ಯಾಕಂದರೆ ಬಡವರು ಅನಾಥರ ಥರ ಇಲ್ಲಿ ಸೇರಿದ್ದಾರೆ. ಅವ್ರಿಗೆ ನಾವು ಎಲ್ಲೆಲ್ಲೋ ಎಲ್ಲ ಎಂಜಾಯ್ ಮಾಡೋದು ಬದಲು ಇಲ್ಲಿಗೆ ಬಂದು ಅವ್ರಿಗೆ ಒಂದು ತುತ್ತು ಅನ್ನ ಇಟ್ಟರೆ ಅದು ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನನಗನಿಸಿತು. ಅದಕ್ಕೆ ಇಲ್ಲಿ ನನ್ನ ಮಗಳದು ಇಲ್ಲೇ ಮಾಡಬೇಕಂತ ನಾನು ನಿರ್ಧಾರ ತಗೊಂಡು ಇಲ್ಲಿ ಅವರು ಜನ್ಮದಿನಾಚರಣೆ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ದಯವಿಟ್ಟು ಎಲ್ಲರಿಗೂ ಕೂಡ ನನ್ನೊಂದು ಸಣ್ಣ ಮನವಿ, ಎಲ್ಲ ಕಡೆ ಕೂಡ ನಾ ಮಾಡುವ ಒಂದು ಖರ್ಚಾಗಲಿ ಎಂಜಾಯ್ಮೆಂಟ್ ಆಗಲಿ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಎಲ್ಲರೂ ಕೂಡ ಇಂಥ ಒಂದು ಆಶ್ರಮಗಳಲ್ಲಿ ಸ್ವಲ್ಪ ಮದ್ದತಿ ಕೊಡಿ ದಯವಿಟ್ಟು. ಯಾಕಂದರೆ ಇಲ್ಲಿ ಪಾಪ ಮನೆಗಳಿಂದ ಆಚೆ ಹಾಕಿರೋರಾಗಲಿ ಅನಾಥರು ಎಲ್ಲ ಇಲ್ಲಿರುವುದು. ದಯವಿಟ್ಟು ಅವ್ರಿಗೆ ನಾವು ಸ್ವಲ್ಪ ಏನಾದರೂ ಆತಿಥ್ಯ ನೀಡಿದ್ರೆ ಅದು ಚೆನ್ನಾಗಿರುತ್ತಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ಎಲ್ಲರೂ ಕೂಡ ಈ ಥರ ಆಶ್ರಮಗಳಿಗೆ ಪ್ರೋತ್ಸಾಹ ನೀಡಿ ಎಂದು ನಾನು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬೇಸಿಗೆಯ ಹಿನ್ನೆಲೆ ಕೆರೆ ಕಾಲುವೆಗಳು ಬತ್ತಿ ಹೋಗಿದ್ದು ಕುಡಿಯಲು ಹಾಗೂ ದನಕರುಗಳಿಗೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಹೇಳಿದರು. ಪಾವಗಡ ತಹಸೀಲ್ದಾರ್ ಕಚೇರಿ ಮುಂದೆ ಸೋಮವಾರ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ, ಪಾವಗಡ ತಾಲೂಕಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದಾಗಿ ತಾಲೂಕಿನ ರೈತ ಸಂಘ, ಇತರೆ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಒಂದಾಗಿ ಸುದೀರ್ಘವಾಗಿ 33 ದಿನಗಳ ಕಾಲ ಹೋರಾಟ ನಡೆಸಿದರ ಹಿನ್ನೆಲೆ ತಾಲೂಕಿಗೆ 1 TMC ತುಂಗಭದ್ರಾ ಕುಡಿಯುವ ನೀರು ಸರಬರಾಜು ಆಗುತ್ತಿದ್ದು 15 ದಿನಗಳಿಂದ ತಾಲೂಕಿಗೆ ತುಂಗಭದ್ರಾ ಕುಡಿಯುವ ನೀರು ಸ್ಥಗಿತಗೊಂಡಿದ್ದು, ಈ ಹಿನ್ನೆಲೆ ಬಹುತೇಕ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಸಿಗದೆ ಬೋರ್ವೆಲ್ಗಳಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ ಎಂದರು. ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆ ತಾಲೂಕಿನಲ್ಲಿರುವ ಕೆರೆ ಕಟ್ಟೆಗಳು ಬತ್ತಿ ಹೋಗಿ ರೈತರು ಮತ್ತು ಜಾನುವಾರುಗಳಿಗೆ ಸಮಸ್ಯೆಯಾಗಿದೆ ಎಂದರು. ತಾಲೂಕಿನ 34 ಪಂಚಾಯಿತಿಗಳಲ್ಲಿ ಕೊರೆಯಿಸಿರುವ ಬೋರ್ವೆಲ್ಗಳು 1000 ಅಡಿಗಳು ಕೊರೆಯಿಸಿದರೂ ನೀರು ಸಿಗದ ಪರಿಸ್ಥಿತಿ ಉಂಟಾಗಿದೆ. ತಾಲೂಕಿನ 4 ಹೋಬಳಿಗಳಲ್ಲಿ ಬಹುತೇಕ ಕಡೆ ಬೋರ್ವೆಲ್ಗಳು ಒಣಗಿ ಹೋಗಿದ್ದು ರೈತರು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಎಂದು ಕೂಡಲೇ ಶಾಸಕರು ನೀರಿನ ತೀವ್ರತೆಯ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಿ ನೀರಿನ ಸಮಸ್ಯೆ ಹೋಗಲಾಡಿಸಬೇಕು ಎಂದರು. ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ. ಅವರು ಇರಬೇಕು, ರೈತರು ನಾವು ಇರಬೇಕು. ಉತ್ತರವಾಗಿ ನೀರು ನಾಗಮಡಿಕೆ ಡ್ಯಾಮ್ಗಳಿಗೆ ನಮ್ಮ ಪಾವಗಡ ತಾಲೂಕು ಒಂದು ಅರ್ಧ ಭಾಗ ಅಂತರ್ಜಲವನ್ನು ನೀಡಿರ್ತೀವಿ. ಇವತ್ತು ನಾಗಮಡಿಕೆ ಡ್ಯಾಮ್ನಿಂದ ಅಲ್ಸಕುಂಟೆ ಬಂದು ಅಲ್ಸಕುಂಟೆಯಲ್ಲಿ ಕೂಡ ತುಂಬ ಹೊತ್ತಿಗೆ ಎಷ್ಟೋ ಬೋರ್ಗಳು ಇವತ್ತು ಮನೆಯ ಹತ್ರ ಅಂತರ್ಜಲ ಅಭಿವೃದ್ಧಿ ಆಗಿತ್ತು. ಇವತ್ತು ಕುಂಠಿತ ಆಗಿರೋದ್ರಿಂದ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಈ ನೀರುಗಳನ್ನು ಎಲ್ಲ ಪಂಚಾಯತಿಗಳನ್ನು ಅನುದಾನ ಬಿಡುಗಡೆ ಮಾಡಿ ತಕ್ಷಣದಿಂದ ಈ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾಧ್ಯಮ ಪರವಾಗಿ ಒಂದೆರಡು ಮಾತಾಡಿ ನಮ್ಮ ಇಡೀ ಪಾವಗಡ ತಾಲೂಕಿನಲ್ಲಿ ಎಲ್ಲ ಪತ್ರಿಕೆ ಮಾಧ್ಯಮದ ಸಂಘ, ಪ್ರಗತಿಪರ ಸಂಘ, ನೂರಾರು ಸಂಘ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷವರು, JDS ಪಕ್ಷವರು, BJP ಅವರು ಸಂಪೂರ್ಣವಾಗಿ ಒಂದಾಗಿ ಇಡೀ ತಾಲೂಕನ್ನು ಕಟ್ಟಿ ನೀರಿಗೋಸ್ಕರ ನಾವು ತುಂಗಭದ್ರಾ ನೀರು ಪಾವಗಡ ಬಲವರೆಗೂ ಬಿಡುಗಡೆ ಅಂತ ಒಂದು ಗಟ್ಟಿಯನ್ನು ಚಳವಳಿ ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನು ಪಾವಗಡದಲ್ಲಿ ಇವತ್ತು 1 ತಿಂಗಳ ಮೇಲಾಗಿ ಅಂತ ಕುತ್ಕೊಂಡು ನೀರು ಕೊಟ್ಟೆ ಕೊಡಬೇಕಂತ 2352 ಕೋಟಿಯನ್ನು ಘೋಷಣೆ ಮಾಡಿದ್ರು.
ಸಿದ್ದರಾಮಯ್ಯರೇ ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿ ಕೆಲವರು ಸಿದ್ದರಾಮಯ್ಯವ್ರು ಬಂದು ಒಂದು 8 ತಿಂಗಳು 10 ತಿಂಗಳು 12 ತಿಂಗಳು ಆಗಿ 1 ವರ್ಷ ಹೋಗೇ ಇತ್ತಿಲ್ಲ. ಅದಕ್ಕೆ ಈಗಾಗಲೇ 15 ದಿವಸದಿಂದ ತುಂಗಭದ್ರಾ ನೀರು ಸಂಪೂರ್ಣ ನಿಂತೋಗಿತ್ತು ನಮ್ಮ ಕಾಲಕ್ಕೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಆ ವಾಹನಗಳು ಹೊಡಿತಾರೆ. ಪಾಪ ಮೊನ್ನೆ ಯಾರು ಕೃಷ್ಣಗಿರಿ ನೋಡಿದೆಲ್ಲ ತಲೆ ಎಲ್ಲ 5, 6, 10 ದಿನ ಹೊಲಿಗೆ ಬಿಟ್ಟಿದ್ದಾವೆ. ಅಲ್ಲಿ ನೀರು ಬೇಕಾದ್ರೆ ಬಿಡೋರು. ಕನ್ನಡಿ ಪಂಚಾಯತಿಯಲ್ಲಿ ಘಟನೆ ನಡೆದೈತೆ. ನಮ್ಮ ಈ ಕಡೆ ಯಾರೋ ಪತ್ರಿಕೆ ಮಾಧ್ಯಮದಿಂದ ನೋಡೋದು TN ಪಾಟೀಲ್ ಅಲ್ಲೊಂದಾಗೈತೆ. ಬಹಳಷ್ಟು ಇವತ್ತು ಕೊತ್ತೂರಿನಲ್ಲಿ ಕೂಡ ಹೊರಗಾಡಿದ್ದಾರೆ, ನೀರು ಬರ್ತಾರೆ. ಈಗ ನಮ್ಮ ಕೃಷ್ಣಪ್ಪನಿಂದ ಬಂದು ಹೇಳಿದ್ರು ಈಗ ಆಗಬಾರ್ದು, ಅನಾಹುತ ನಿಲ್ತಾರೆ. ತುಂಗಭದ್ರಾ ನೀರನ್ನ ಅದೆಷ್ಟೋ ಇವತ್ತು ಭಾನುವಾರ ನಿಧನರಾದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಗೆ ಸೋಮವಾರ ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭಾನುವಾರ ನಿಧನರಾದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಗೆ ಸೋಮವಾರ ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸುಧಾಕರ್ ಅವರ ಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡರು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಜನಸೇವೆ ಮಾಡಿದ್ದರು. 10 ಒಳ್ಳೆಯ ಕೆಲಸ ಮಾಡಿದ್ದರು. ದೇವರು ಅವರಿಗೆ ಶಾಂತಿ ಕರುಣಿಸಲಿ, ಅವರ ಕುಟುಂಬಕ್ಕೆ ದುಃಖ ಎದುರಿಸುವ ಶಕ್ತಿ ನೀಡಲಿ ಎಂದರು. ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಎನ್ ಅಂಬರೀಶ್ ಮಾತನಾಡಿ, ನೇರವಾದ ವ್ಯಕ್ತಿತ್ವದ ಸ್ವಾಭಿಮಾನದ ರಾಜಕಾರಣಕ್ಕೆ ಹೆಸರು ಗಳಿಸಿದ್ದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವು ಉದಯವಾಗಲು ಕಾರಣವಾದರು. ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದರು. ಕೆಲವರು ಅವರ ಸಾವಿನಲ್ಲಿ ರಾಜಕಾರಣ ಮಾಡಿದ್ದಾರೆ. ಅಂಥವರಿಗೆ ಧಿಕ್ಕಾರವಿರಲಿ. ಯುವಕರಿಗೆ ದೊಡ್ಡ ಶಕ್ತಿಯಾಗಿ 2ನೇ ಹಂತದ ನಾಯಕರನ್ನು ಗುರುತಿಸಿ ಬೆಳೆಸುವ ಕೆಲಸ ಮಾಡಿದ್ದಾರೆ ಎಂದರು. ಸುಧಾಕರ್ ಸಾಹೇಬರ ಶ್ರದ್ಧಾಂಜಲಿ ಸಭೆಯನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಎಲ್ಲೂ ಬ್ಲಾಕ್ ಕಾಂಗ್ರೆಸ್ ಇವತ್ತು ನಾವು ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಏನಂದರೆ ದಿನಾಂಕ 28 ಮಾರ್ಚ್ 28ರಂದು 1961ರಲ್ಲಿ ಕನ್ನಡ ನಾಡಿನ ಜೈನ ಕುಟುಂಬದಲ್ಲಿ, ಜೈನರಲ್ಲಿ ಗುಜರಾತಿಗಳು ಬರ್ತಾರೆ, ನಾರ್ತ್ ಇಂಡಿಯನ್ಸ್ ಬರ್ತಾರೆ, ಆದರೆ ಇವರು ಅಪ್ಪಟ ಕನ್ನಡಿಗರು. ಕನ್ನಡ ನಾಡಿನ ಜೈನ ಕುಟುಂಬದಲ್ಲಿ ಜನಿಸಿ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ 18 ವರ್ಷಗಳ ಕಾಲ ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷರಾಗಿ ಕೋಆಪರೇಟಿವ್ ಲೈನಲ್ಲಿ ಅವ್ರದೇ ಆದಂಥ ಛಾಪು ಮೂಡಿಸಿ 4 ಬಾರಿ ಶಾಸಕರಾಗಿ ಚಳ್ಳಕೆರೆಯಲ್ಲಿ ಜನಿಸಿದ ನಂತರ ಚಳ್ಳಕೆರೆ ಮತ್ತು ಹಿರಿಯೂರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಿಸರ್ವ್ ಆದಾಗ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತುಂಬಲಾರದ ನಷ್ಟವನ್ನು ಅನುಭವಿಸಿದೆ. ಸುಧಾಕರ್ ಸಾಹೇಬರನ್ನ ಕಳ್ಕೊಂಡು ಅವರು ಮೊಣಕಾಲಿನ ನೋವಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಕಡೆಗೆ ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿ ಕಡೆಗೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ದೇವರು ಅವರ ಕುಟುಂಬಕ್ಕೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಾಂತ್ವನದ ಶಾಂತಿ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ 2-3 ದಿನಗಳ ಶೋಕಾಚರಣೆ ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಹೇಳಿದಂಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ವಿಶೇಷವಾಗಿ ಇವರು ಹೋರಾಟ ರೂಪಿಸಿದಂಥ ಸಂದರ್ಭದಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಅದು ಚರ್ಚೆಯಲ್ಲಿದೆ. ಆ ಯೋಜನೆಗೆ ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳಾ ಸಬಲೀಕರಣಕ್ಕಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಆರ್ಥಿಕ ನೆರವು. ಬಡ್ಡಿ ರಹಿತ ಸಾಲ ಪಡೆದು ಆರ್ಥಿಕವಾಗಿ ಸಬಲರಾಗಲು ಕರೆ. ರಾಸು ಖರೀದಿಸಲು ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ. ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿದ ಬಾಣಂತಿ ಸಾವು ಆರೋಪ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಪ್ರತಿಭಟನೆ. ಮೃತ ಮಹಿಳೆಯ ಪತಿ ಸೇರಿ ಸಾರ್ವಜನಿಕರು ಧರಣಿ. ಚಿಂತಾಮಣಿಯಲ್ಲಿ ಬಿಗುವಿನ ವಾತಾವರಣ. ಶಿಥಿಲಗೊಂಡ ಟ್ಯಾಂಕ್ನಿಂದಲೇ ಹಾಸ್ಟೆಲ್ ಮಕ್ಕಳಿಗೆ ಕಲುಷಿತ ನೀರು ಪೂರೈಕೆ. ಮಕ್ಕಳ ಆರೋಗ್ಯದ ಜೊತೆ ಅಧಿಕಾರಿಗಳ ಚೆಲ್ಲಾಟ. ಗುಡಿಬಂಡೆ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಜನರ ಆರೋಗ್ಯದ ಆತಂಕ.
ಇವತ್ತಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.